ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 99% ಸೋಲೋ ಪಂದ್ಯವನ್ನು ಗೆದ್ದುಕೊಂಡ ಲಕ್ನೋ ಇನ್ನು ಈ ಪಂದ್ಯದಲ್ಲಿ KKR ತಂಡವನ್ನು 3 ವಿಕೆಟ್ಗಳಿಂದ ಹೀನಾಯವಾಗಿ ಸೋಲಿಸುತ್ತಂತಲೇ ಹೇಳ್ಬೋದು ಲಕ್ನೋ ಸೂಪರ್ ಜಾಯಂಟ್ಸ್. ಈ ಗೆಲುವಿಗೆ ಪ್ರಮುಖ ಕಾರಣವಾದಂಥ ಮುಕುಲ್ ಚೌಧರಿ ಅವರ ಕುರಿತು ಲಕ್ನೋ KKRನ ಕ್ಯಾಪ್ಟನ್ ಆಗಿರುವಂಥ ಅಜಿಂಕ್ಯ ರಹಾನೆ ಅವರು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸ್ಫೋಟಕ ಹೇಳಿಕೆ. ಹೌದು ಸ್ನೇಹಿತರೆ, ಅಜಿಂಕ್ಯ ರಹಾನೆ ಅವರು ಈ ಪಂದ್ಯದ ಸೋಲಿನ ಬಗ್ಗೆ ಹಾಗೂ ಕ್ಯಾಮ್ರನ್ ಗ್ರೀನ್ ಮತ್ತು ಮುಕುಲ್ ಚೌಧರಿ ಅವರ ಕುರಿತು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅಚ್ಚರಿಯ ಹೇಳಿಕೆ. ಅವರು ಹೇಳಿರುವಂಥ ಹೇಳಿಕೆ ಏನನ್ನುವುದನ್ನು ತಿಳಿಸ್ಕೊಡ್ತೀನಿ, ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೆ ನೋಡಿ. ಹೌದು ಸ್ನೇಹಿತರೆ, ಈಡನ್ ಗಾರ್ಡನ್ಸ್ನಲ್ಲಿ ನಡೆದಂಥ ಲಕ್ನೋ ಸೂಪರ್ ಜಾಯಂಟ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರ ನಡುವಿನ ಕಾಳಗದಲ್ಲಿ ಮೊದಲು ಟಾಸ್ ಹೊತ್ತು ಬ್ಯಾಟಿಂಗ್ ಬಂದಂಥ ಲಕ್ನೋ KKR ತಂಡವು ನಿಗದಿತ 20 ಓವರ್ಗೆ 4 ವಿಕೆಟ್ ಕಳೆದುಕೊಂಡು 181 ರನ್ಗಳನ್ನು ಅಷ್ಟೇ ಕಲೆ ಹಾಕಲು ಅಷ್ಟೇ ಶಕ್ತವಾಯಿತು. ಇದರಲ್ಲಿ ಅಜಿಂಕ್ಯ ರಹಾನೆ ಅವರು 41 ರನ್ ಹಾಗೂ ರಘುವಂಶ್ ಅವರು 45 ರನ್, ಕ್ಯಾಮ್ರನ್ ಗ್ರೀನ್ ಅವರು 32 ರನ್ ಹಾಗೂ ರೋಮನ್ ಪಾಲ್ ಅವರ 39 ರನ್ಗಳ ನೆರವಿನಿಂದ 181 ರನ್ಗಳು ಕಲೆ ಹಾಕ್ತಂತ ಹೇಳ್ಬೋದು ಲಕ್ನೋ KKR. ಇನ್ನು ಬೌಲಿಂಗ್ ಪರ ನೋಡೋದಾದರೆ ಪ್ರಿನ್ಸ್ ಯಾದವ್ ಮತ್ತು ಸಿದ್ಧಾರ್ಥ್ ಮತ್ತು ದಿಗ್ನೇಶ್ ರಾತಿ ಹಾಗೂ ಅವೇಶ್ ಖಾನ್ ಅವರು ತಲಾ ಒಂದೊಂದು ವಿಕೆಟ್ ಪಡೆದು ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಸಾಧಾರಣ ಮೊತ್ತವನ್ನು ಚೇಸ್ ಮಾಡಲು ಬಂದಂಥ ಲಕ್ನೋ ಸೂಪರ್ ಜಾಯಂಟ್ಸ್ ಅವರು ಪರವಾಗಿ ಮಿಂಚಿದಂಥ ಆಯುಷ್ ಬದೋನಿ ಅವರು 54 ರನ್ ಹಾಗೂ ಮುಕುಲ್ ಚೌಧರಿ ಅವರು 54 ರನ್ಗಳ ನೆರವಿನಿಂದ ಕೊನೆಯವರಲ್ಲಿ ಬೇಕಾಗಿತ್ತು 6 ಬಾಲ್ಗೆ 14 ರನ್ಗಳನ್ನು, ಅದರಲ್ಲಿ 2 ಸಿಕ್ಸರ್ ಗಟ್ಟುವುದರ ಮೂಲಕ ಪಂದ್ಯವನ್ನು ಭರ್ಜರಿಯಾಗಿ ಗೆಲ್ಲಿಸಿಕೊಟ್ಟರು ಅಂತಲೇ ಹೇಳ್ಬೋದು ಮುಕುಲ್ ಚೌಧರಿ ಅವರ ನೆರವಿನಿಂದ ಲಕ್ನೋ ಸೂಪರ್ ಜಾಯಂಟ್ಸ್ ಅವರು 2 ಅಂಕಗಳನ್ನು ಪಡೆದುಕೊಂಡಿತ್ತಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಬೌಲಿಂಗ್ ಪರ ನೋಡೋದಾದರೆ ವೈಭವ್ ಆರೋರ್ ಹಾಗೂ ಅಕುಲ್ ರಾಯ್ ಅವರು ತಲಾ 2 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಸುನಿಲ್ ನರೇನ್, ಕಾರ್ತಿಕ್ ತ್ಯಾಗಿ, ಕ್ಯಾಮ್ರನ್ ಗ್ರೀನ್ ಅವರು ತಲಾ ಒಂದೊಂದು ವಿಕೆಟ್ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ KKRನ ನಾಯಕ ಅಜಿಂಕ್ಯ ರಹಾನೆ ಅವರು ಈ ರೀತಿಯಾಗಿ ಹೇಳಿರ್ತಾರೆ ಸ್ನೇಹಿತರೆ. ಮುಕುಲ್ ಚೌಧರಿ ಅವರು ಕುರಿತು ಮಾತನಾಡಿದಂಥವರು, ಮುಕುಲ್ ಚೌಧರಿ ಅವರು ಅದ್ಭುತ ಆಟಗಾರ. ಕೊನೆಯ ಓವರ್ನಲ್ಲಿ ಅವರು ಆಡಿದಂಥ ಆಟ ಇಂದಿಗೂ ನನ್ನ ಕಣ್ಣಲ್ಲಿ ಮಿಂಚುತ್ತಾ ಇದೆ. ಅದ್ಭುತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನಿಂದ KKR ತಂಡವನ್ನು ಸೋಲಿಸಿದ್ರು ಅಂತಲೇ ಹೇಳ್ಬೋದು. ಇನ್ನು ಕ್ಯಾಮ್ರನ್ ಗ್ರೀನ್ ಅವರ ಕುರಿತು ಈ ರೀತಿಯಾಗಿ ಮಾತಾಡಿರ್ತಾರೆ. ಕ್ಯಾಮ್ರನ್ ಗ್ರೀನ್ ಅವರು ಅಷ್ಟು ಬಾಲ್ ತಿಂದು ವಿಷಯ ಆಡಿದಾರಲ್ಲ, ಅದರಲ್ಲಿ 1-2 ಬೌಂಡರಿ ಹೊಡೆದಿದ್ದರೆ ಈ ಪಂದ್ಯ ಇನ್ನೂ ಟಫ್ ಆಗಬಹುದಿತ್ತು. ಕ್ಯಾಮ್ರನ್ ಗ್ರೀನ್ ಅವರ ಬಹು ದೊಡ್ಡ ಬೇಡಿಕೆಯಾಗಿತ್ತು ನಮ್ಮ ತಂಡದಲ್ಲಿ, ಆದರೂ ಅವರು ಹೇಳಿಕೆಗೆ ತಕ್ಕಂಥ ಪರ್ಫಾರ್ಮೆನ್ಸ್ ತೋರುತ್ತಿಲ್ಲ. ಅದು ನಮಗೆ ತುಂಬಾ ಕಹಿಯ ವಿಷಯವಾಗಿದೆ ಅಂತಲೇ ಹೇಳಿರ್ತಾರೆ ಸ್ನೇಹಿತರೆ. ಇನ್ನು ರಿಂಕು ಸಿಂಗ್ ಅವರು ಕುರಿತು ಮಾತನಾಡಿದಂಥವರು, ರಿಂಕು ಸಿಂಗ್ ಅವರು ಬೇಗನೆ ನಡೆದರು. ಅವರು ತಾಳ್ಮೆಯ ಆಟವಾಡಿಗೆ 1-2 ಬೌಂಡರಿಯನ್ನು ಹೊಡೆದಿದ್ದರೆ ನಾವು ಸುಲಭವನ್ನು ಜಯ ಗಳಿಸುತ್ತಿದ್ದೆವು ಹಾಗೂ ಅವರ ಪಿನ್ನಲೈನ್ ಅವರ ಕ್ಯಾಚು, ದಿಗ್ನೇಶ್ ರಾತಿ ಅವರು ಹಿಡಿದಂಥ ಕ್ಯಾಚು ನಾಟ್ಔಟ್ ಆಗಿತ್ತು ಅಂತಲೇ ಹೇಳಿದ್ದಾರೆ ಸ್ನೇಹಿತರೆ. ನಿಮಗೇನು ಅನ್ನಿಸುತ್ತದೆ ಸ್ನೇಹಿತರೆ, ದಿಗ್ನೇಶ್ ರಾತಿ ಅವರು ಹಿಡಿದ ಕ್ಯಾಚು ಔಟು ಎಂಬುದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಆನ್ ಇಟ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.